यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಸರ್ ಈಗ 15 ವರ್ಷದಿಂದ ಕಾಡತ್ತಾರ ಸರ್. 15 ವರ್ಷದಿಂದ ಕಾಡತ್ತಾರ. ಬಹಿಷ್ಕಾರ ಹಾಕ್ಸಿದ್ರಿ, ಇದು ಮಾಡಿದ್ರು, ಜಾತಿ ಹೊರಗೆ ಇಡಿಸಿದ್ರಿ. ಈಗ ನಾವು ಮೊನ್ನೆ ತೋಟ ಯಾರು ಮಾಡಿದ್ರು, ಒಂದು ವರ್ಷ ಹಿಂದ್ಗಡೆ ತೋಟ ಯಾರು ಮಾಡಿದ್ರು, ಅವರಿಗೆ ಪಾರ್ಟಿಗೆ ಹೋಗಿ ಸ್ಟೇ ಇಟ್ಟಿನಿ, ತಕರಾರ್ನಾಗ ಐತಿ, ಹೊಲ ತಗೋಬೇಡ, ಇದು ಮಾಡ್ಬೇಡ ಅತ್ತ ನಾವು ಕೇಳಿದ್ವಿ. ನೋಡಪ್ಪ, ನಿನ್ನ ಇದ್ರಾಗ ಸಂಬಂಧ ಇಲ್ಲ, ನೀನು ನಮ್ಮ ಆಸ್ತಿ ಕೇಳೋರು ಯಾರು? ನಿಮ್ಗೆ ಬರತಕ್ಕದ್ದು ಏನೈತಿ? ನಮ್ಮ ಆಸ್ತಿನೇ ಬೇರೆ, ನಿಮ್ಮ ಆಸ್ತಿನೇ ಬೇರೆ. ನಮ್ಮ ಅವ್ವಾರು 1984 ತಗೊಂಡಾರೆ ಸರ್ ಆಸ್ತಿ. ಇವರು ದೌರ್ಜನ್ಯ ಮಾಡತ್ತಾರೆ ಸರ್. ಜಗದೇವ್ ನಮ್ದೇವ್ ಕಾಳೆ, ಗುರುದೇವ್ ನಮ್ದೇವ್ ಕಾಳೆ, ವಾಸುದೇವ್ ನಮ್ದೇವ್ ಕಾಳೆ, ಅಭಿಷೇಕ್ ವಾಸುದೇವ್ ಕಾಳೆ, ರೋಜಾ ನಮ್ದೇವ್ ಜಗದೇವ್ ಕಾಳೆ, ಇವರು ಎಲ್ಲಾರು ಚಿತ್ರಹಿಂಸೆ ಮಾಡತ್ತಾರೆ ಸರ್. ಬಹಿಷ್ಕಾರ ಹಾಕ್ಸಿದ್ರಿ, ನಾನಾ ರೀತಿ ತರದ್ ಟಾರ್ಚರ್ ಮಾಡಿದ್ರಿ ಸರ್. ಕಾಕನ ಮಗ ದೊಡ್ಡಪ್ಪನ ಮಕ್ಕಳು ಆಗ್ಬೇಕು ಸರ್. ಈಗ ನಮ್ ಕಡೆಯಿಂದ 5 ಎಕರೆ 3 ಕೋಟಿ ಆಗ್ಲಿ 2 ಕೋಟಿ ಆಗ್ಲಿ, ಒಟ್ಟು ಧಮಕಿ ಕೊಡುದು, ಇಟ್ಟಿಟ್ಟು ರೊಕ್ಕ ಕೊಟ್ರಿ, ಇದು ಐತಿ ಇಲ್ಲಿಕ್ಕೆ, ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ, ಒಟ್ಟು ಇದು ಮಾಡುದ್ರಿ. ಈಗ ಮೊನ್ನೆ ಅವ್ರ ಪ್ರಾಪರ್ಟಿ ಅವ್ರು ಮಾರಿದ್ರಿ, ಅವ್ರ ಪ್ರಾಪರ್ಟಿ ಮಾರಿದ್ರಿ. ಅವ್ರ ಪ್ರಾಪರ್ಟಿ 7 ಕೋಟಿ 60 ಲಕ್ಷಕ್ಕೆ ಮಾರಿದ್ರಿ. ಮಾರಾನು ನಾವು ಯಾಕತ್ ಕೇಳಿಲ್ರಿ, ಅವ್ರ ಪ್ರಾಪರ್ಟಿ ಅವ್ರಿಗೆ ಬಿಟ್ಕೊಟ್ಟಿದ್ರಿ. ನಮ್ಮ ಪ್ರಾಪರ್ಟಿ ನಮಗೆ 15 ವರ್ಷದಿಂದ ಕಾಡತ್ತಾರ ನೋಡಿ ಸರ್. ವಿಜಾಪುರ ಸಮಾಜದವರು ಎಲ್ಲಾ ತರದ್ ಹೇಳಿದ್ರಿ, ಬಾಗಲಕೋಟೆ ಸಮಾಜದವರು ಎಲ್ಲಾ ನಾನಾ ತರದ್ ಹೇಳಿದ್ರಿ. ಶಾನ್ ಪೆಟ್ರೋಲ್ ಪಂಪ್ ಬರ್ತೀವಿ ನೀನಾಗಿ ಸರ್. ಇಲ್ಲಿ ನನ್ನ ಬಜಾರ್ ಹಳೆ ದೇಶನೇ ಸರ್. ಮುದ್ದೆಪುರಕ್ಕೆ ಮಾಡತ್ತೆ ಸರ್. ಅವರು ಮೊದಲ ನಮ್ ಸಂಗಾಟ ಸರಿನೇ ಇದ್ರಿ. ನಮ್ಮ ಅಪ್ಪ ಅವ್ರಿಗೆ ಭಾಳ ಇದು ಮಾಡ್ತಿದ್ರು. ಅವರು ನಮ್ಮ ಅಪ್ಪರಿಗೆ ಇದು ಮಾಡ್ತಿದ್ರು. ಈಗ ಅವ್ರ ಆಸ್ತಿ 5 ಎಕರೆ ಅದ್ ನ್ಯಾಯ ಆಗನ ಇದು ಮಾಡಿದ್ರಿ. ಆಯ್ತು, ನಮ್ಮ ಅಪ್ಪರಿಂದ ಜಗಳ ಹೋಗ್ಬೇಡ್ರಿ, 4 ಮಂದಿಯಾಗ ಅಡ್ಡಾಡ್ತೀರಿ, ಏನ್ರಿ ಮಾಡಿ ನಿಮ್ಮ ಅಪ್ಪನ ಕಡೆಯಿಂದ ಇಸು ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಆ ಕಾರಣಕ್ಕಾಗಿ ನಡೆದೈತೆ ನೋಡಿ ಸರ್. ನಮ್ಮ ಕಾಕ ಅವರು ಒಂದ್ಸತಿ ಕೊಡ್ತೀನಿ ಅಂತಾರ್ರಿ, ಒಂದ್ಸತಿ ಕೊಡುದಿಲ್ಲ ಅಂತಾರ್ರಿ. ಈಗ ಆಲ್ರೆಡಿ ನಮ್ಮ ಕಾಕರು 2 ಕೋಟಿ ಕೊಟ್ಟಾರೆ ಅವ್ರಿಗೆ. ಜಗದೇವ್, ವಾಸುದೇವ್, ಸುಖದೇವ್, ಗುರುದೇವ್, ಆರತಿ, ದೇವಕಿ, ಆನಂದ್ ಚೌಹಾಣ್. ಕ್ಯಾಶ್ ಕೊಟ್ಟಾರು. ಹಿರಿಯರಿಗೆ ಹೇಳೋದು ಕೊಟ್ಟಾರ ಅವ್ರು. ಗೊತ್ತಿಲ್ರಿ. ಈಗ ನಮ್ಗೆ ಬೆನ್ನಿ ಹೊಡೆದಾರ ಸರ್. ಹಿಂದ್ಲಿಂದ ಬಂದು ಹೊಡೆದಾರ, ಕೊಡ್ಲಿಂದ ಹೊಡೆದಾರ. ಈಗ 3 ಜನ ರಾಹುಲ್ ಲಕ್ಷ್ಮಣ್ ಕಾಳೆ, ತುಕಾರಾಮ್ ಲಕ್ಷ್ಮಣ್ ಕಾಳೆ, ರಮೇಶ್ ಲಕ್ಷ್ಮಣ್ ಕಾಳೆ. ಬೆನ್ನಿ ಹೊಡೆದ ಸರ್, ಕೊಡ್ಲಿಂದ ಹೊಡೆದ ಸರ್. ಅವರು 4 ಮಂದಿ ಸರ್. ಸಾಯಿ ಜಗದೇವ್ ಕಾಳೆ, ಅಭಿಷೇಕ್ ವಾಸುದೇವ್ ಕಾಳೆ, ಗುರುದೇವ್ ನಮ್ದೇವ್ ಕಾಳೆ, ಜಗದೇವ್ ನಮ್ದೇವ್ ಕಾಳೆ. ಕೊಟ್ಟಿನಿ ಸರ್. ಪೊಲೀಸರು ಬಂದಿದ್ರು ಸರ್, ತನಿಖೆ ಮಾಡ್ಯಾರ ಸರ್. ಜಿಲ್ಲಾ SP ಸರ್ ಅವ್ರಿಗೆ ನಮಸ್ಕಾರ ಸರ್. ನಮಗೆ ಇವ್ರಲಿಂದ ನಮಗೆ ಇದೆ ಸರ್. ನಮ್ಗೆ ಏನ್ರ ಆತಂದ್ರೆ ಕಾರಣ ಇವರೇ ಅದಾರ ಸರ್. ಇವ್ರು ನಾವು ಕೊಡೋದನ್ನು ಇಲ್ಲ, ತಗೊಳೋದನ್ನು ಇಲ್ಲ. ಯಾರ ಸಂಗಾಟ ನಮ್ದು ವೈರತನ ಇಲ್ಲ ಸರ್. ಯಾವ್ದು ತುಕಾರಾಮ್ ಲಕ್ಷ್ಮಣ್ ಸರ್. ಸರ್ ಇಲ್ಲೇ ಐತ್ರಿ, ದೌಲತ್ಕೋಟಿ ಬಾಂಕಿ ಹಾಸ್ಪಿಟಲ್. ಇಲ್ರಿ, ಹಿಂಗ ನಮ್ಮ ಆಯವ್ರದ್ದು ದಿನಕಾರ ಐತ್ರಿ, 12 ದಿವಸದ ದಿನಕಾರ ಐತ್ರಿ. ಆ ಕಾರಣಕ್ಕಾಗಿ ಹಿರಿಯರು ಎಲ್ಲಾರು ಕೂಡಿ ಇದ್ದಾಗ ಮಾತ್ನಾಗ ಯಾರು ಜಗದೇವ್
ಜಗದೇವ್ ನಾಮದೇವ್ ಕಳೆ ಮತ್ತು ಮಗಳ ಸಾಯಿ ಜಗದೇವ್. ಯಾವ ಕಾರಣಕ್ಕಾಗಿ ಇದು ಹೊಲದ ಸಂಬಂಧ ರೀ. ಅವ್ರು ನಮಗೆ ಏನು ಸಂಬಂಧ ಇಲ್ರಿ. ಅವ್ರು ಈಗ ನಮ್ಮನ್ನ ನಮ್ಮ ನಾಲ್ಕು ನಮ್ಮನ್ನ ಹಿರಿಯರು ಬಾಗಲಕೋಟೆ ಅಲ್ರಿ, ಕೋಲಾರದವ್ರು ಅಲ್ರಿ, ಎಲ್ಲ ಹುಬ್ಬಳ್ಳಿದವ್ರು ಅಲ್ರಿ, ಬಿಜಾಪುರದವ್ರು ಅಲ್ರಿ, ಎಲ್ಲ ಹಿರಿಯರು ಕೂತ್ ಹೇಳಿದ್ರು ಒಟ್ಟೆ ಕೇಳಲ್ಲಾಗ್ಯಾರಿ. ಅವ್ರು ನಮಗೇನು ಸಂಬಂಧ ಇಲ್ರಿ. ಇದ್ರ ಒಳಗೆ ಅದರ ಸುಳ್ಕ ಸ್ಟೇ ಹಾಕಿ ನಮಗೆ ಭಾಳ ತೊಂದರೆ ಮಾಡುತ್ತಾರೆ. 15 ವರ್ಷ ಆತ್ರಿ ಈಗ ಈ ಪರಿ ಕಾಡತ್ತಾರೆ ನಮಗೆ. ಇನ್ ಶಿಲ್ಪಿ ಸರ್ ಅವರು ಬಂದಿದ್ರಿ ಸರ್, ಅವ್ರಿಗೂ ಹೇಳಾನ ಮೊದಲು ಸ್ಟೇಷನ್ಗೆ ಬರ್ರಿ ಅಂತ ಹೇಳ್ತಾರೆ ಸರ್. ಅವರು ಕಂಪ್ಲೇಂಟ್ ಕೊಟ್ಟಿರಿ? ಕೊಟ್ಟೈತ್ರಿ ಸರ್. ಎಲ್ಲಾಗಿರೋದು ಹಲ್ಲೆ? ಇದು ದೌಲತ್ ಕೊಟ್ಟಿ ಹತ್ರ. ಹಲ್ಲೆ ಎಲ್ಲಾಗಿರಿ? ಇದ ದೌಲತ್ ಕೊಟ್ಟಿ ಹತ್ರ ರೀ. ಇಲ್ಲಿ ನಮ್ಮ ಓಣ್ಯಾಗ ಆಗೈತ್ರಿ ಸರ್. ಇದು ಅಲ್ಲೇ ರೀ. ಅದೇ ರೀ ನನ್ನ ದೌಲತ್ ಕೊಟ್ಟಿ ಎಲ್ಲ ಅಲ್ಲೇ ಬರ್ತೈತ್ರಿ. ಹಾನ್ರಿ. ಯಾರು ಕೊಡ್ತಾರೆ ನಿಮ್ಗೆ? ಜಗದೇವ್ ರೀ. ಜಗದೇವ್, ಗುರುದೇವ್, ಅಭಿಷೇಕ್, ಸಾಯಿ ಇದನ್ನ ಕೊಡ್ತಾರೆ? ಕೊಡ್ಲಿಲ್ಲ ಅಂತ ಹೊಡೆದಾರೆ. ಈಗ ಕೊಡ್ಲಿಲ್ಲ ಕೊಡ್ತಾರೆ? ಹೌನ್ರಿ. ಮತ್ತೆ ಎಲ್ಲೆಲ್ಲಿ ಕೊಡ್ತಾರೆ? ಕಾಲಿಗ್ ರೀ. ಈಗೇನ್ ಆಪರೇಷನ್ ಮಾಡಿದ್ರೆ ಡಾಕ್ಟರ್? ಆಪರೇಷನ್ ಮಾಡಿದ್ರಿ. ಆಯ್ತು, ತಮ್ಮ ಹೆಸರು? ರಮೇಶ್ ಲಕ್ಷ್ಮಣ್ ಕಳೆ. ಅವ್ರ ತಂದೆ ಮಕ್ಕಳ ಜಗಡ್ರಿ. ಈಗ ನಮ್ಮ ಅಪ್ಪಾರ ಹಿಂದಕ್ಕ ಈಗ 2015 2016 ಸರ ಈಗ ಅವ್ರ ತಂದೆ ಮಕ್ಕಳು ಹೊಡೆದಾಡನ. ನಮ್ಮ ಅಪ್ಪಾರ ಏನಂದ್ರು, ಇಲ್ಲ ಈಗ ನಿಮ್ಮ ಅಪ್ಪಗೆ ಹೇಳಿ ಕ್ಯಾಸಿ ಏನ್ರ ಹೆಸರು ಕೊಡೋಣ ಅಂತ ನಮ್ಮ ಅಪ್ಪಾರ ಹೇಳಿದ್ರು ಅವಾಗ. ಆಗ ಅನ್ನೋಂತಲೇ ಅವ್ರು ಕೊಡ್ಲಿಲ್ಲ. ನಾವ್ ಯಾರ್ರಿ ನಮ್ಮ ಕಾಕಾರ ಕೊಡ್ಲಿಲ್ಲ. ಅದು ಅವ್ರು ಬರುವಂತದ್ದು ಕೊಡ್ಲಿಲ್ಲ. ಕೊಡ್ಲಾದಕ್ ನಮ್ಮ ಅಪ್ಪ ಗಂಟು ಬಿದ್ರು. 5 ಎಕರೆ ಕೊಡು ನೀನ್ ಅಂತ ಗಂಟು ಬಿದ್ರಿ. ಈಗ ಈಗ ಅವಾಗ್ಲಿಂತ್ರ ಈಗ ನಾವ್ ಏನ್ರ ಮಾಡಕ್ ಹೋದ್ರ ನಮ್ಗ ಸ್ಟೇ ಇಡೋದು ಇದು ಮಾಡೋದು ಮಾಡ್ಕೊತ ಬಂದಾರಿ. ಈಗ 10-15 ಈಗ 2015 2025 ರೀ ಇದು. ಅಲ್ಲಿವರೆಗಿಂತ್ರ ಕಾಡತ್ತ ನಮ್ಮನ್ನ. ಈಗ ನಾವು ಎಲ್ರ ಹೊಲ ನಮ್ ಸಾಲ್ ಸಪಟಿ ಭಾಳ ಆಗೈತ್ರಿ. ನಾವು ಲ್ಯಾಂಡ್ ನಾವು ಮಾರ್ಬೇಕಂತ ನಾವು ಮಾಡಿದ್ರ ಇವ್ರ ಎಲ್ಲಾರು ಕೂಡಿ ಅವ್ರ ಸ್ಟೇ ಐತಿ, ತಕರಾರ್ ಐತಿ, ಜಾಯಿಂಟ್ ಫ್ಯಾಮಿಲಿ ಐತಿ ಅಂತ ಹೇಳಿ ಕ್ಯಾಶ್ ನಮ್ಮ ಆಸ್ತಿ ರೀ ಅದು. ಈಗ ನಮಗ್ ಬರೋಂಥದ್ದು ಅವ್ರ ಆಸ್ತಿ ಒಳಗೆ ನಾವು ಏನ್ರ ಉಪಾದುಪ್ಪಿ ಮಾಡಿದ್ರೆ ಅದೊಂದು ಮಾತು ಬೇರೆ ಸರ್. ನಮ್ಮ ಆಸ್ತಿ ಮೊನ್ನೆ ಅವರು ಈಗ 2 ಕೋಟಿ ತೊಗೊಂಡ್ರಿ. ಅವ್ರ ತಂದೆ ಕೊಟ್ರು. ಅವ್ರ ತಂದೆ ಕೊಟ್ರು. ಅದ್ರಾಗ ನಾವು ಅಡ್ಡಿ ಅಂತರೂ ಮಾಡಿಲ್ಲ, ತಂಟೆ ತಕರಾರ ಇಂಥ ಏನು ಮಾಡಿಲ್ಲ ಸರ್. ಅದಕ್ಕೆ ಈಗ ಮೊನ್ನೆ ಈಗ ಅವ್ರ ಸೆರೆ ಕೊಡೋದು ನಮ್ಮ ಮನಿತನ ಬಂದು 1 ಕೋಟಿ ಕೊಡ್ತಿರೋ, 1 ಎಕರೆ ಹೊಲ ಕೊಡ್ತಿರೋ, ಇಲ್ಲಕ್ರೆ ನಿಮ್ಗೆ ಓಡಾಡ್ಸಿ ಕಡಿತೀನಿ ಅಂತ ಹಿಂಗೆ ಹೇಳಿ ಕ್ಯಾಶ್ ನಮ್ಗೆ ಜೀವ ಬೆದರಿಕೆ ಹಾಕಿ ಕ್ಯಾಶ್ ಇದು ಮಾಡ್ಯಾರ ಸರ್. ಇನ್ ನಿಷೇಧೊಳಗೆ ಇದು ಬಂದು ಮಾತಾಡಿದ್ದಕ್ಕ ಅವ್ನು ಕೂಡ ಮಾತಾಡೋ ಮುಂದೆ ಬಂದು ಹಿಂದಿಲಿಂದ ಕೊಡ್ಲಿಲ್ಲ ಹೊಡೆದ್ಬಿಟ್ಟಾರೆ. ಜಗದೇವ್ ನಾಮದೇವ್ ಕಾಳೆ, ಗುರುದೇವ್ ನಾಮದೇವ್ ಕಾಳೆ, ಅಭಿಷೇಕ್ ವಾಸುದೇವ್ ಕಾಳೆ, ರೋಜಾ ಜಗದೇವ್ ಕಾಳೆ, ಇಷ್ಟು ಮಂದಿ ಮಾಡಿ ಕ್ಯಾಶ್ ಹಲ್ಲೆ ಮಾಡ್ಯಾರ ಸರ್. ಕೊಡ್ಲಿಲ್ಲ. ಈಗ ಅಲ್ಲಿ ಇಬ್ರು ಅದಾರೆ ಆಲ್ರೆಡಿ. ಈಗ ನಾವು 1 ಇಬ್ರು ಹಲ್ಲೆ ಮಾಡ್ಯಾರ. ಯಾರಿಗ್ರಿ? ಅವ್ರಿಗೆ ಒಬ್ರಿಗೆ ಇಂತಲ್ಲಿ ಹೊಡೆದಾರ್ರಿ. 2-3 ನರ ಕಟ್ ಆಗ್ಯಾರತ್ತ ಡಾಕ್ಟರ್ ಅಂದಾರ್ರಿ. ಒಬ್ಬ ನಮ್ಮ ತಮ್ಮಗ ಇನ್ನೊಬ್ಬಂಗ ಡುಬ್ದಾಗ ಕೊಡ್ಲಿಲ್ಲ ಹೊಡೆದಾರ್ರಿ. ಕೊಡ್ಲಿ ಇದು ನಡ ಡ್ಯಾಮೇಜ್ ಆಗೈತತ್ತ ಅವ್ರು ಹೇಳ್ಯಾರ. ಇಬ್ರು ಆಪರೇಷನ್ ಆಲ್ರೆಡಿ ಮಾಡೈತ್ರಿ. ಕಂಪ್ಲೇಂಟ್ ನೀನ್ ಬರ್ಕೊಂಡಾರ್ರಿ. ತನಿಖೆ ಮಾಡ್ಕೊಂಡಾರ್ರಿ. ಸರ್ ಇವ್ರು ನಮ್ಗ 10-15 ವರ್ಷದಿಂದ ನಮ್ಗ ಅವ್ರದ್ದು ಏನ್ರ ಕೊಡೋದಿತ್ತಂದ್ರ ಕಾಡ್ವಾಲಕ್ರಿ. ಅವ್ರಿಗೆ ಏನು ಕೊಡೋದಿಲ್ಲ ಬಿಡೋದಿಲ್ಲ ಸರ್. ನಮ್ಗ ಭಾಳ ನಮ್ಗ ಇದು ಭಾಳ ವರ್ದಾಳೆ ಮಾಡ್ಯಾರ ಸರ್. ನಮ್ನ ನಾವು ಕೇಳಿದಾಗ 2-3 ಸಲ ಹೊಡೆದಾರ ನಮ್ಮನ್ನ. ಈಗ ನಿಮ್ಗೆ ನಿಮ್ಗೆ ಸಾಯಿ ಹೊಡಿತೀನಿ, ಇದು ಮಾಡ್ತೀನಿ ಅಂತ ಬೆದರಿಕೆ ಹಾಕ್ಯಾರ. ನಮ್ಗೇನ್ರ ನಾವು ನಮ್ಮ ಫ್ಯಾಮಿಲಿಗೆ, ನಮ್ಮ ಕುಟುಂಬಸ್ಥ ಯಾರಿಗಾರ ಏನ್ರ ಧಕ್ಕೆ ಅನಾಹುತ ಏನ್ರ ಆಯ್ತಂದ್ರ ಅವರೇ ಕಾಣಿಸ್. ಜಗದೇವ್ ನಾಮದೇವ್ ಕಾಳೆ, ಗುರುದೇವ್ ನಾಮದೇವ್ ಕಾಳೆ, ಅಭಿಷೇಕ್ ವಾಸುದೇವ್ ಕಾಳೆ,
ಇವರು ರೋಜಾ ಜಗದೇವ್ ಕಾಳೆ ಇವರು ಎಲ್ಲ ಕಾಣ್ರಿ. ನಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಬಸವರಾಜ ಲಕ್ಷ್ಮಣ ಕಾಳೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।